ನಮಸ್ಕಾರ ಸ್ಪರ್ಧಾರ್ಥಿಗಳೇ. ಈಗ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಒಂದು ನೋಟಿಫಿಕೇಶನ್ ಹೊರಗೆ ಬಂದೈತಿ. ಸಿವಿಲ್ ಪೊಲೀಸ ಬಹಳಷ್ಟು ಪೋಸ್ಟ್ಗಳನ್ನು ಕರೆದಾರು. 3,395 ಪೋಸ್ಟ್ಗಳನ್ನು ಕರೆದಾರು. ಕಾನ್ಸ್ಟೇಬಲ್ ಹುದ್ದೆ, ಡೈರೆಕ್ಟ್ ಪುರುಷರಿಗೆ 2,266 ಪೋಸ್ಟ್ಗಳನ್ನು ಕರೆದಾರು. ಹೆಣ್ಮಕ್ಳಿಗೆ 755. ಇನ್ ಸರ್ವಿಸ್ ಇದ್ದವರಿಗೆ ಪುರುಷರಿಗೆ 257, ಸೇವಾನಿರತ ಮಹಿಳೆಯರಿಗೆ 82 ಮತ್ತು ಇನ್ನೊಂದು ಅದರ್ಸಿಗೆ 35. ಟೋಟಲಿ 3,395 ಹುದ್ದೆಗಳನ್ನು ಕರೆದಾರೆ. ಈಗ ಅದಕ್ಕೆ ವಿದ್ಯಾರ್ಥಿ ಏನು ಬೇಕಂದ್ರೆ PUC ಆಗಿರಬೇಕು. ಇಲ್ಲೂ ಮತ್ತು ಕೊಟ್ಟವರು 2 ವರ್ಷಗಳ ITI ಕೋರ್ಸ್ ಅಭ್ಯರ್ಥಿಗಳು ವಿನಯಶೋತಿಯಿಂದ ನಡೆಸುವ ಭಾಷಾ ಪರೀಕ್ಷೆ ವಿಷಯದಲ್ಲಿ ITI ವಿದ್ಯಾರ್ಥಿಗಳೂ ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಬೋದು. ಆದರೆ ಅವರ ಕನ್ನಡ ಎಕ್ಸಾಮನ್ನು ಪಾಸ್ ಆಗಿರಬೇಕು ಅಂತ ಕೊಟ್ಟಾರಿಲ್ಲಿ. ಇದರ ಇನ್ನೊಂದು ಹೇಳ್ಬೇಕಂತಂದ್ರೆ ಡಿಪ್ಲೊಮಾ ಮುಗಿಸಿದವರು ಕೂಡ ಈ KPSC ಇದು ಪೊಲೀಸ್ ನೌಕರಿಗೆ ಅಪ್ಲೈ ಮಾಡ್ಬೋದು. ಸಿವಿಲ್ ಪೊಲೀಸ್ ಈ ನೋಟಿಫಿಕೇಶನ್ ಬಿಟ್ಟಿದ್ದಾರಲ್ಲ, ಇದಕ್ಕೆ ಅಪ್ಲೈ ಮಾಡ್ಬೋದು. ಆದರೆ ಅವ್ರ ಕನ್ನಡ ಭಾಷಾ ಪರೀಕ್ಷೆಯನ್ನು ಕಂಪಲ್ಸರಿ ಪಾಸಾಗಿರಬೇಕು. KPSC ನಡೆಸುವ ಕನ್ನಡ ಭಾಷಾ ಪರೀಕ್ಷೆಯಿಂದ ಪಾಸಾಗಿರಬೇಕು ಐತಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ವಯೋಮಿತಿ ಬಗ್ಗೆ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಲ್ಲಿ ಬರೋರು ಅಂದರೆ ಪುರುಷರು, ಮಹಿಳೆ ಮತ್ತು ಅದರ್ಸ್ ಅವರು. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 33, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 35 ವರ್ಷ. ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38. ಇನ್ನು ಇನ್ ಸರ್ವಿಸ್ ಇದ್ದವ್ರಿಗೆ ಸಾಮಾನ್ಯ ಅಭ್ಯರ್ಥಿಗಳು 38, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 40 ವರ್ಷ. ಇನ್ ಸರ್ವಿಸ್ ಇದ್ದವರು ಕಂಪಲ್ಸರಿ 5 ವರ್ಷ ಮುಗಿಸಿರಬೇಕು. ಅದಕ್ಕಿಂತ ಮುಂಚೆ ಇದ್ದವ್ರಿಗೆ ಬರೋಂಗಿಲ್ಲ. 5 ವರ್ಷ ಕಂಪ್ಲೀಟ್ ಮುಗಿಸಿದವ್ರಿಗೆ ಅಷ್ಟ ಇದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಇದನ್ನು KA ವೆಬ್ಸೈಟ್ನಾಗ ಅಪ್ಲೈ ಮಾಡಬೇಕು. ಮೊದಲೆಲ್ಲ ಹೆಂಗಿತ್ತಂದ್ರೆ KSP ವೆಬ್ಸೈಟ್ ಇತ್ತು, ಅದರಲ್ಲೇ ಡೈರೆಕ್ಟ್ ಹಾಕಿ ಅಪ್ಲಿಕೇಶನ್ ಹಾಕ್ತಿದ್ರು. ಈಗ ಇಲ್ಲಿ ಕೊಟ್ಟಾರು CET ಆನ್ಲೈನ್ kernataka.gov.in /KE ಅಂದರೆ KA ವೆಬ್ಸೈಟ್ದಿಂದ ಈ ರಿಕ್ರೂಟ್ಮೆಂಟ್ ಐತಿ. ಇನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕುವ ಪ್ರಾರಂಭಿಕ ದಿನಾಂಕ 8/6/2026. ಆನ್ಲೈನ್ ಮುಖಾಂತರ ಸಲ್ಲಿಸಲು ಕೊನೆಯ ದಿನಾಂಕ 3/7/2026. ಶುಲ್ಕವನ್ನು ಶುಲ್ಕ ಪಾವತಿಸಕ್ಕೆ ಲಾಸ್ಟ್ ಡೇಟ್ 4/7 ಕೊಟ್ಟಾರು. 4/7/2026. ಇನ್ನೊಂದು ಏನಪ್ಪ ಅಂತಂದ್ರೆ ಎಕ್ಸಾಮ್ ಎಲ್ಲ ರಿಕ್ರೂಟ್ಮೆಂಟ್ ಆದ್ಮೇಲೆ ಸೆಲೆಕ್ಟ್ ಆದ್ಮೇಲೆ ಫಸ್ಟ್ ಟ್ರೈನಿಂಗ್ ಇರ್ತೈತಿ. ಟ್ರೈನಿಂಗ್ ಪೀರಿಯಡ್ ಅಲ್ಲಿ 9 ತಿಂಗಳ ಟ್ರೈನಿಂಗ್ದಾಗ ನೀವು ಕಂಪ್ಲೀಟ್ ಮಾಡಿ ಅಲ್ಲಿ ಒಂದು ಎಕ್ಸಾಮ್ ನಡೆಸ್ತಾರೆ. ಎಕ್ಸಾಮ್ದಾಗ ಪಾಸ್ ಆದ್ರೆ ಅಷ್ಟೇ ನಿಮ್ಮನ್ನ ನೌಕರಿಗೆ ತಗೋತಾರು, ಇಲ್ಲಂದ್ರೆ ಸೇವೆಯಿಂದ ವಜಾಗೊಳಿಸ್ತಾರಂತ ಐತಿ. ಆಮೇಲೆ ಕಾಯಂ ಪೂರ್ವ ಅವಧಿ ಅಂದ್ರೆ PP 2 ವರ್ಷ ಇರ್ತೈತಿ. ವೇತನ ಅಂತೂ ಗೊತ್ತೈತಿ, ಇಲ್ಲೈತಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ 750. ಅದ್ರಾಗ 2A, 2B, 3A, 3B ಬರ್ತಾರು. ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕರು, ತೃತೀಯ ಲಿಂಗ ಅಭ್ಯರ್ಥಿಗಳು 500 ರೂಪಾಯಿ ಐತಿ. ಈ ಎಕ್ಸಾಮ್ ಆಫ್ಲೈನ್ ಐತಿ.
ಆಫ್ಲೈನ್ ಮೂಲಕ ಅಂದ್ರೆ OMR ಮಾರ್ಕ್ ಶೀಟ್ ಮೇಲೆ ಟಿಕ್ ಮಾಡೋದ್ರ ಮೂಲಕ ಎಕ್ಸಾಮ್ ನಡೆಸ್ತಾರೆ. ಮೊದಲಿಂದ ಹೆಂಗೈತೆ ಪ್ರೊಸೆಸ್ ಹಂಗೈತಿ, ಆನ್ಲೈನ್ ಇಲ್ಲ. ಮತ್ತು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಆಧಾರ್ ಕಾರ್ಡ, ವೋಟರ್ ID, ಪ್ಯಾನ್ ಕಾರ್ಡ, ಡ್ರೈವಿಂಗ್ ಲೈಸೆನ್ಸ್ ಯಾವುದಾದ್ರು ಒಂದು ID ಪ್ರೂಫ್ಗಳನ್ನು ಕಂಪಲ್ಸರಿ ಒಯ್ಬೇಕಂತ ಕೊಟ್ಟಾರು. ಪ್ರಶ್ನೆ ಪತ್ರಿಕೆ ಯಾವ ಥರ ಐತಿ, ಸಿಲೆಬಸ್ ಕಾಪಿ ಕೊಟ್ಟಾರು. ಸಾಮಾನ್ಯ ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಸಾಮಾನ್ಯ ಅಧ್ಯಯನ. ಟೋಟಲ್ 100 ಮಾರ್ಕ್ಸಿಂದ ಇರ್ತೈತಿ. ಟೈಮಿಂಗ್ 1.5 ತಾಸಿಂದ ಅಂದ್ರೆ 90 ನಿಮಿಷಗಳ ಅವಧಿವರೆಗೆ ಇರ್ತೈತಿ. ಈಗ ನೋಡ್ರಪ್ಪ, ಎಕ್ಸಾಮ್ ಡೇಟೂ ಅಡ್ವಾನ್ಸ್ನ ಕೊಟ್ಟುಬಿಟ್ಟಾರು. ಲಿಖಿತ ಪರೀಕ್ಷೆ 2/8/2026 ಅಂದ್ರೆ ಆಗಸ್ಟ್ನಲ್ಲಿನ ಐತಿ, 2ನೇ ತಾರೀಕು. ಟೈಮಿಂಗನ್ನು ಕೊಟ್ಟಾರು 10:30ರಿಂದ 12 ಗಂಟೆ. ಮತ್ತು ಇನ್ನೊಂದು ಕನ್ನಡ ಕಡ್ಡಾಯ ಪರೀಕ್ಷೆ ಬಗ್ಗೆನೂ ಇದನ್ನ ನಂತರ ತಿಳಿಸ್ತಿರುತ್ತೆ ಹೇಳ್ಯಾರು ಡೇಟಾ. ಇದು KPSC ಅಥವಾ KEಯಿಂದ ಕನ್ನಡ ಕಡ್ಡಾಯ ಎಕ್ಸಾಮ್ ಬರೆದವ್ರಿಗೆ ವಿನಾಯಿತಿಯನ್ನು ಕೊಡ್ಬೋದು ಅನಿಸ್ತೈತಿ. ಈಗ ಆಲ್ರೆಡಿ ಯಾವುದಪ್ಪ ಅದು ಕರ್ತಿದ್ರಲ್ಲ, ಅದು ತಲಾಟಿ ನೌಕರಿ, ವಿಲೇಜ್ ಅಕೌಂಟೆಂಟ ಮತ್ತು ಮತ್ತಿತರ ನೌಕರಿ ಕರೆದಿದ್ರಲ್ಲ, ಅದರಲ್ಲಿ ಕನ್ನಡ ಕಡ್ಡಾಯ ಬರೆದವ್ರಿಗೆ ವಿನಾಯಿತಿ ಕೊಡಬಹುದು. ನೆಗೆಟಿವ್ ಮಾರ್ಕ್ಸ್ ಇರ್ತಾವೆ. ಒಂದು ಇಲ್ಲಿ ಕೊಟ್ಟಾರ ನೋಡಿಲ್ಲಿ, ಲಿಖಿತ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಗಳು ಯಾವುದಾದ್ರು ಒಂದು ಸರಿ ಉತ್ತರ ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದಾಂಶ ಅಂದ್ರೆ 0.25 ಅಂಕಗಳನ್ನು ಕಳೆಯಲಾಗುವುದು. ಅಂದ್ರೆ 4 ಕ್ವಶನ್ಗೆ ತಪ್ಪು ಆನ್ಸರ್ ಮಾಡಿದ್ರೆ ಅಂದ್ರೆ 1 ಮಾರ್ಕ್ಸ್ ಅಂತ ಹೋಗ್ತೈತಿ. ಲಿಖಿತ ಪರೀಕ್ಷೆಯಲ್ಲಿ 1:5 ಅನುಪಾತದಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಲಿಖಿತ ಎಕ್ಸಾಮ್, ರಿಟರ್ನ್ ಎಕ್ಸಾಮ್ದಾಗ ಪಾಸ್ ಆದವ್ರಿಗೆ 1:5 ಅಲ್ಲಿ ಹುಡುಗರನ್ನ ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಫಿಸಿಕಲ್ ಟೆಸ್ಟನ್ನು ನಡೆಸ್ತಾರೆ. ಅಂದ್ರೆ ಈಗ ಒಂದು ಪೋಸ್ಟಿಗೆ 5 ಹುಡುಗರನ್ನ ಸೆಲೆಕ್ಟ್ ಮಾಡ್ತಾರೆ. 5 ಹುಡುಗರನ್ನ ಸೆಲೆಕ್ಟ್ ಮಾಡಿ ಆಮೇಲೆ ಅವ್ರದ್ದು ಫಿಸಿಕಲ್ ಟೆಸ್ಟ್ ಮಾಡಿ ಆಮೇಲೆ ಫೈನಲಿಸ್ಟ್ ಬಿಡ್ತಾರೆ. ಮತ್ತು ಫಿಸಿಕಲ್ ಎಕ್ಸಾಮ್ಗೂ ಯಾವುದಾದ್ರು ಒಂದು ID ಪ್ರೂಫನ್ನು ಕಂಪಲ್ಸರಿ ತರಬೇಕಂತ ಕೊಟ್ಟಾರ. ಇಲ್ಲಿ ಚಾಲನಾ ಪರವಾನಗಿ, ಪ್ಯಾನ್ ಕಾರ್ಡ, ಆಧಾರ್ ಕಾರ್ಡ ಯಾವುದಾದ್ರೂ ಒಂದನ್ನು ತರಬಹುದು. ಏನು ಆಧಾರ್ ಕಾರ್ಡ್ ಎಲ್ಲರ ಕಡೆ ಇರತೈತಿ. ಇನ್ನು ದೇಹದಾರ್ಢ್ಯತೆ ಪರೀಕ್ಷೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗೆ ಪುರುಷರು, ಸೇವಾನಿರತ ಮತ್ತು ಡೈರೆಕ್ಟರ್ ಇದ್ದವ್ರಿಗೆ ಮತ್ತು ಸೇವಾನಿರತ ಇದ್ದವ್ರಿಗೆ ಎತ್ತರ 168 ಇರಲೇಬೇಕು. ಇದೇ ಸುತ್ತಳತೆ 86, ಕನಿಷ್ಠ 5 ಸೆಂಟಿಮೀಟರ್. ಮಹಿಳೆಯರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ ಕನಿಷ್ಠ ಎತ್ತರ 157, ಕನಿಷ್ಠ ತೂಕ 45 ಇರಬೇಕು. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ 115, ಇದೇ ಸುತ್ತಳತೆ 5 ಸೆಂಟಿಮೀಟರ್ ವಿಸ್ತರಿಸುವ ಸಂಪೂರ್ಣವಾಗಿ 75 ಸೆಂಟಿಮೀಟರ್ ಕಡಿಮೆ ಇರಬಾರ್ದು. ಮಹಿಳಾ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 150. ಟೋಟಲಿ ಇದಿಷ್ಟೈತಿ. ಇನ್ನು ಉಳಿದಿದ್ದ ಹೆಚ್ಚಿನ ಇನ್ಫಾರ್ಮೇಷನನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತಾನೆ. ಅದರಲ್ಲಿ ಎಕ್ಸಾಮ್ ಸಿಲೆಬಸ್ ಬಗ್ಗೆ ಮತ್ತು ಫಿಸಿಕಲ್ ಟೆಸ್ಟ್ ಬಗ್ಗೆ, ಇದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತಾನು. ಸದ್ಯಕ್ಕಂತ ಇದಿಷ್ಟಿರ್ಲಿಗ. ಓಕೆ. ಇನ್ನು
ನೋಡಿರಿ ಚಲೋ ತಂಗ ಪ್ರಿಪ್ರೇಷನ್ ಮಾಡಿರಿ. ಎಕ್ಸಾಮ್ ಜಲ್ದಿ ಬಂದೈತಿ. ಆಗಸ್ಟ್ 2ನೇ ತಾರೀಕನೇ ಎಕ್ಸಾಮ. ಸರಿಯಾಗಿ ಓದ್ರಿ. ಮತ್ತು ಇದಕ್ಕೆ ಸಂಬಂಧಪಟ್ಟದ ಫುಲ್ ಡೀಟೇಲ್ಡ್ ಒಂದು ವಿಡಿಯೋ ಹಾಕ್ತಾನೆ ನೋಟಿಫಿಕೇಷನ, ಏನೇನು ಯಾವ ಥರ ಎಕ್ಸಾಮ್ ಯಾವ ಥರ ನಡೆಸ್ತಾರೋ, ರಿಕ್ರೂಟ್ಮೆಂಟ್ ಯಾವ ಥರ ಆಗ್ತೈತಿ, ಸಿಲೆಬಸ್ ಏನೈತಿ, ಪ್ರೊಸೆಸ್ ಏನೈತಿ, ಫಿಸಿಕಲ್ ಟೆಸ್ಟ್ ಏನೇನು ಇರ್ತಾವೆ, ಎಷ್ಟೆಷ್ಟು ಏನೇನು ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತಾನೆ. ಇಲ್ಲಾಂದ್ರೆ ವಿಡಿಯೋ ಭಾಳ ಲೆಂದಿ ಆಗ್ತೈತಿ. ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತಾನೆ. ಓಕೆ, ಧನ್ಯವಾದಗಳು.